ಚಾನಲಲ್ಲಿ ನಾನು ಪ್ರಮೋಟ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಪೇ ಫಾರ್ ಮಿ ದ್ಯಾಟ್. ಮಗ ನನ್ನ ಸ್ಟೋರಿ ಹೇಳ್ಬೋದೇನೋ ಅಂತ ಹೇಳಿ ಸಪೋರ್ಟ್ ಮಾಡಿ, ಫಿಲಮಿಗೆ ಸಪೋರ್ಟ್ ಮಾಡಿ. ಇಷ್ಟು ಹೇಳೋದು ಬಿಟ್ಟು ಇಷ್ಟು ಉದ್ದ ಹೇಳ್ದ. ಸಪೋರ್ಟ್ ಮಾಡಿ, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಹಲೋ ಹಲೋ, ಓಕೆ, ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಜು ಮೇಘಾ ಬ್ಲಾಗ್ಸ್. ಈ ವಿಡಿಯೋಲಿ ಬೇಸಿಕಲಿ ಮುಂದಕ್ಕೆ ಬರಲಿಲ್ಲ. ಏನಪ್ಪ ಇರುತ್ತೆ ಅಂತಂದರೆ, ಸಂಜು ಅಭಿನಯಿಸಿರುವ ಮಹೇಶ್ ಚಿತ್ರ ಸೀಸ್ ಕಡ್ಡಿ, ಅದ್ರದ್ದು ಟ್ರೈಲರ್ ಲಾಂಚ್ ಇವತ್ತಿತ್ತು, ಹಾಗೆ ಪ್ರೆಸ್ ಮೀಟ್ ಕೂಡ. ಸೊ ಆ ಇವೆಂಟ್ಗೆ ಹೋಗಿದ್ವಿ. ಏನು ಹೇಳ್ಬೇಕಂತಿದ್ದೆ ಮರ್ತಿದ್ದು. ಈವೆಂಟ್ಗೆ ಹೋಗಿದ್ವಿ. ಈವೆಂಟ್ ತುಂಬ ಚೆನ್ನಾಗಾಯಿತು. ನಾನು ಹೇಳ್ತೀನಿ ಮುಂದಕ್ಕೆ, ನನಗೆ ನೆನಪಾಯಿತು. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಪರ್ಸ್ನಲ್ ಆಗಿ ಸೀಸ್ ಕಡ್ಡಿ ಮೂವಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಎಡಿಟ್ ಆದ್ಮೇಲೆ ನನಗೊಂದ್ಸಲ ತೋರಿಸಿದ್ರು ಟೀಮು. ತುಂಬ ಚೆನ್ನಾಗಿದೆ, ಮಕ್ಕಳು ಮೂವಿ. ಈ ಥರ ಮೂವಿನ ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಡೇಸಲ್ಲಿ ನೋಡ್ತಾ ಇದ್ದೆ. ಲೈಕ್ ಪುಟಾಣಿ ಏಜೆಂಟ್ 1, 2, 3 ಅಂತ ಬರ್ತಿತ್ತು. ಆ ಥರ ಕಾನ್ಸೆಪ್ಟ್ ಇಲ್ಲ ಅಂದ್ರೂ ಮಕ್ಕಳನ್ನ ಹಾಕೊಂಡು ಮಾಡಿದ್ರೆ ಅದ್ರದ್ದು ಅದೇನಂತಾರೆ, ಅದ್ರ ಫೀಲೇ ಬೇರೆ ಇದೆ. ಸೊ ಈಗ ಮಕ್ಕಳು ಫಿಲಮ್ ನೋಡೋದೇ ಒಂದು ಖುಷಿ. ಅದರಲ್ಲಿ ಒಂದು ಸಣ್ಣದೊಂದು ಏನಂತಾರೆ, ಒಂದು ಕನೆಕ್ಟ್ ಆಗುತ್ತೆ, ಒಂದು ಥ್ರೆಡ್ ಇದೆ. ಅದನ್ನು ಆ ಕಥೆಯಲ್ಲಿ ಹೇಳಿದ ರೀತಿ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಪ್ಲೀಸ್ ಅದ್ರದ್ದು ಟ್ರೈಲರ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಒಂದು ಸಾಂಗ್ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಭೇದವು ಎಲ್ಲಿದೆ ಬೀಳುವ ಮಳೆಗೆ ಅಂತ. ಒಳ್ಳೆ ಮೀನಿಂಗ್ಫುಲ್ ಆಗಿರೋ ಸಾಂಗು ಇವ್ರದ್ದು. ದಯವಿಟ್ಟು ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ನನ್ನ ಗಂಡ ಮಾಡಿದ್ದಾನೆ ಫಿಲಮ್ನ ಅಂತ ನಾನೇನು ಸಪೋರ್ಟ್ ಮಾಡ್ತಾ ಇಲ್ಲ. ನನಗೆ ಸಕ್ಕರೆ ಇಷ್ಟ ಆಗಿದೆ ಅಂತ ನಾನು ಪರ್ಸ್ನಲ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರಮೋಟ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ಪೇ ಫಾರ್ ಮಿ ದ್ಯಾಟ್. ಭ್ರಮಿಸ್ತೀನಿ. ಸಕ್ಕಾಗಿತ್ತು. ಮತ್ತೆ ಪ್ರೆಸ್ ಮೀಟು ಅಣ್ಣನ ಕೈ ಮೈಕ್ ಕೊಟ್ಟರು ಮಾತಾಡಿ ಸರ್ ಅಂತ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತಂದಾಗ ಸಂಜೆ ಹೆಂಗೆ ಹೇಳಿದ್ರು, ಮಗ ನನ್ನ ಸ್ಟೋರಿ ಹೇಳ್ಬೋದೇನೋ ಅಂತ ಹೇಳಿ. ಅದಕ್ಕೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ, ರಿಲೀಸ್ ಆಗೋಕ್ಕಿಂತ ಮುಂಚೆ ರಿವೀಲ್ ಹೌದು ಅಂತ ಇರುತ್ತೆ. ಹೇಳಕ್ ಒಂದು ರೀತಿ ಇರುತ್ತೆ. ನಾವು ಮಾಡಿಲ್ಲ, ಇದೆಲ್ಲ ನಮ್ಮ ಸರ್ಕಲ್ಲೇ ಮಾಡಿರೋದು ಸಿನಿಮಾ. ಒಂದು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂತ ಸಿನಿಮಾ. ಅದರಿಂದ ಎಲ್ಲ ನಮ್ ಬಾಂಡಿಂಗ್ ಹಂಗಿದೆ. ಆಯ್ತು, ಬಾಂಡಿಂಗ್ ಹಂಗಿರ್ಲಿ, ಅದೆಲ್ಲ ನಾನು ಹೇಳಕ್ ಹೋಗಿಲ್ಲ. ನೀವು ಕೇಳಿ ಫೈನ್, ಆದ್ರೆ ಹೇಳ್ಬೇಕಾಗಿರೋದು ನನ್ನ ಕ್ಯಾರೆಕ್ಟರ್ ಇದೆ, ನನ್ನ ಪಾತ್ರ ಹೀಗೆ ಹೋಗುತ್ತೆ ಅಂತ ಅಟ್ಲೀಸ್ಟ್ ಒಂದು ಲೈನ್ ಒಂದು ಬಿಟ್ಕೊಡ್ಬೇಕು ಸಸ್ಪೆನ್ಸ್ ಥರ. ಇಲ್ಲ ನಂದು ಒಂದು ಹಿಪ್ಪಿ ಕ್ಯಾರೆಕ್ಟ್ರು, ನಾನು ಹಿಂಗೆ ಹೋಗ್ತೀನಿ, ಅದು ಮಾಡ್ತೀನಿ, ಅಲ್ಲೊಂದು ಹುಡುಗಿ ಸಿಗ್ತಾಳೆ, ಏನಾದ್ರು ಅರ್ಥ ಆಯ್ತಾ? ಪ್ಲೀಸ್ ಟ್ರೈಲರ್ ನೋಡಿದಾಗ ಅರ್ಥ ಆದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಹೇಳಿರೋ ಲೈನ್ ಅರ್ಥ ಆದ್ರೆ ನಿಮಗೆ ಕಮೆಂಟ್ ಹಾಕಿ ಅಷ್ಟೇ. ಅದೇ ರೀತಿ ಇದೇ ಜೂನ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಹೊಸ ತಂಡಕ್ಕೆ ಸಿನಿಮಾಗಳನ್ನ ನೋಡಿ, ಹೊಸ ತಂಡ, ಹೊಸ ಕಲಾವಿದರು, ಟೆಕ್ನಿಷಿಯನ್ ಎಲ್ಲ ಸೇರ್ಕೊಂಡು ಮಾಡಿರುವಂತ ಒಂದು ಅದ್ಭುತವಾದ ಚಿತ್ರ. ನೀವು ಅದನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಈಗ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈಲರ್ನ ನಿಮ್ಮ ಕಡೆಯಿಂದ ಇನ್ನ ಕೆಲವು ಜನರಿಗೆ ತಲುಪೋ ಥರ ಮಾಡಿ. ದಯವಿಟ್ಟು ನಮ್ಮ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಯಪ್ಪ, ಬೇಸಿಕಲಿ ಅವ್ನು ಹೇಳಿದ್ದು ಟ್ರೈಲರ್ನ ನೋಡಿ ಸಪೋರ್ಟ್ ಮಾಡಿ ಅಂತ. ಟೀಮಿಗೆ ಸಪೋರ್ಟ್ ಮಾಡಿ, ಫಿಲಮಿಗೆ ಸಪೋರ್ಟ್ ಮಾಡಿ. ಇಷ್ಟು ಹೇಳೋದು ಬಿಟ್ಟು ಇಷ್ಟು ಉದ್ದ ಹೇಳ್ದು. ಆಮೇಲೆ ಅದರಲ್ಲಿರೋ ಸಾಂಗ್ಗೆ ಒಂದು ನಿಮಗೆ ಇಷ್ಟ ಆಗಿರೋ ಯಾವ ಲೈನ್ ಆದ್ರೂ ಹೇಳ್ತೀನಿ, ಹೇಳ್ತೀನಿ, ಪರವಾಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಭೇದವು ಎಲ್ಲಿದೆ ಬೀಳುವ ಮಳೆಗೆ ಸಾಂಗ್ ಇದೆ. ಅದು ಆ ಲೈನ್ಸ್ನ ತಗೊಂಡು ದಯವಿಟ್ಟು ರೀಲ್ ಮಾಡಿ ನಾವಿಬ್ರಿಗೂ ಪೋಸ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ರೀಪೋಸ್ಟ್ ಮಾಡ್ತೀವಿ. ಇದನ್ನ ಹೇಳಕ್ ಕೊಟ್ಟಿದ್ದ ಅವನು. ಇದೇ ದಬ್ಬಾಳಿಕೆ. ಹೌದು, ತುಳಿತಾ ಇದ್ದಾಳೆ, ತುಳಿತಾ ಇದ್ದಾಳೆ. ನಾನು ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ನಾನು ಎದ್ದೇಳೋದಕ್ಕೆ ಸಪೋರ್ಟ್ ಮಾಡಿ. ಜೈ. ಸೊ ಅಣ್ಣ ಹೋಗೋಣ. ಆ ಟ್ರೈಲರ್ ಲಾಂಚ್ ಮತ್ತೆ ಪ್ರೆಸ್ ಮೀಟ್ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ. ಹಾಗೆ ಹೇಳಿ ರಬ್ಬರ್ ಬ್ಯಾಂಡ್ ಹೇಳ್ದಂಗೆ
ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ನನಗೆ ಮಾತು ಬರ್ತಾ ಇಲ್ಲ. ನಾನು ಮೂಕ ವಿಸ್ಮಿತಳಾಗಿದ್ದೆ. ಅಬ್ಬಾ ಏನು ಚೆನ್ನಾಗಿ ಹೇಳಿದ್ರು ಕನ್ನಡ. ಬರುತ್ತೆ ಕನ್ನಡ. ಈ ಆಲ್ವೇಸ್ ಡಾಮಿನೆಂಟ್ ಮೀ, ಡಾಮಿನೇಟಿಂಗ್ ಮೀ. ಸಿ ನಮ್ಮನೆ ಬಂತು, ನನಗೆ ಕೈ ನೋವು ಬಂತು. ಓಕೆ, ಇದಾದಮೇಲೆ ನಾನು ಇವಾಗ ಟ್ರೈಲರ್ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬನ್ನಿ, ಚಿಕ್ಕದಾಗಿ ಹಾಕಿರ್ತೀನಿ. ಹಾಗೆ ಟ್ರೈಲರ್ದು ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ ಟ್ರೈಲರ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಹೇಳೋದನ್ನ ಮತ್ತೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಲ್ಯಾಗ್ ಅಂತೆ ಮಾತಾಡೋ ಅಂತಂದ್ರೆ ಮೈಕಲ್ ಮಾತಾಡಿದ್ದ. ಬಾಯ್ ಫ್ರೆಂಡ್ಸ್, ಬೈತಾನೆ. ಬದುಕಿನ ಸರಳ ಸೂತ್ರಗಳನ್ನು ಹೇಳೋ ಪ್ರಯತ್ನ ನಮ್ದು. ಕೇಳಿದ್ರೆ ಕಥೆ ಆಗುತ್ತೆ, ಅರ್ಥ ಮಾಡ್ಕೊಂಡ್ರೆ ತತ್ವ ಆಗುತ್ತೆ, ಪಾಲಿಸಿದ್ರೆ ಪಾಠ ಆಗುತ್ತೆ. ಬೈ 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 ನೀನ್ ಗುಡಿ ಒಳಗೆ ಗೊತ್ತ್ಯಾ? ಈಗ ಗುಡಿ ತಾಕ ಹೋಗ್ಬೇಕು ಅಂತ ಅಂಬ್ತಾ ಇದೀಯಾ ಅಥವಾ ಚರ್ಚ್ ತಾಕ ಹೋಗ್ಬೇಕು ಅಂತ ಅಂಬ್ತಾ ಇದೀಯಾ? ಮತ್ತೆ ನಗ್ತಾನಲ್ಲಪ್ಪ. ನಟನೆ ತುಂಬಾ ಸಹಜವಾಗಿತ್ತು, ತುಂಬಾ ಸಟಲ್ ಆಗಿತ್ತು. ಸೊ ಆ ಪಾತ್ರನ ಅವ್ರು ಹೇಗೆ ನಿಭಾಯಿಸಿದ್ರೆ ಮತ್ತೆ ಪಾತ್ರ ಹೇಗಿರುತ್ತೆ ಅನ್ನೋದು ನೋಡೋ ಒಂದು ಕುತೂಹಲ ನನಗಿದೆ. ಇದಕ್ಕೊಂದು ಸಪೋರ್ಟ್ ಮಾಡ್ಲೇಬೇಕಂತ ನಾನೊಂದು ಐ ರಿಕ್ವೆಸ್ಟ್ ಎವ್ರಿಬಡಿ. ತುಂಬಾ ಚೆನ್ನಾಗಿರುತ್ತೆ, ಫಿಕ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಟೆಕ್ನಿಕಾಲಿಟೀಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಮತ್ತೆ ವಿಜುವಲ್ಸ್ ಆಗಿರ್ಬೋದು, ಫ್ರೇಮಿಂಗ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ತುಂಬಾ ಖುಷಿ ಆಯ್ತು. ಇನ್ನ ಹೆಚ್ಚು ಸಿನಿಮಾ ಮಾಡಿ ರತನ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸಾಗರ್ ಪುರಾಣಿಕ್ ಸರ್. ಆ ಇನ್ನೋಸೆನ್ಸ್ ಕಾಣ್ತದೆ, ಅಂದ್ರೆ ಸಿನಿಮಾ ಮೇಕಿಂಗ್ ಅಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯಾವಾಗ್ಲಾದ್ರು ಒಳ್ಳೆ ಆಲೋಚನೆ ಇಟ್ಕೊಂಡಿದ್ದಾರೆ. ಪೆನ್ಸಿಲ್ ಅಂತ ಇಡ್ಬೇಕು ಅನ್ಕೊಂಡಿದ್ರಂತೆ ಶೀರ್ಷಿಕೆ, ಆದ್ರೆ ಇಲ್ಲ, ಎಲ್ಲವೂ ಕನ್ನಡಮಯವಾಗಿರ್ಲಿ ಅಂತ ಸೀಸ್ ಕಡ್ಡಿ ಅಂತ ರೂಪಿಸಿದ್ದಾರೆ. ತಮ್ಮ ಕೂಸಿನ ಬಗ್ಗೆ ಏನ್ ಹೇಳ್ತೀರಿ? ಆಲ್ಕೋಹಾಲ್ ಅದು ಶಾರ್ಟ್ ಸ್ಟೋರೀಸ್ ಒಂದು ಕಲೆಕ್ಷನ್. ಅದರಲ್ಲಿ ಒಂದು ಪ್ಯಾರಾಗ್ರಾಫು ಪೆನ್ಸಿಲ್ದು 5 ಕ್ಯಾರೆಕ್ಟರಿಸ್ಟಿಕ್ಸ್, ಅಂದ್ರೆ ಅದರದ್ದು 5 ಥರಗಳಲ್ಲಿ ಅದನ್ನ ನಾವು ಲೈಫ್ ಲೆಸನ್ಗೆ ಮ್ಯಾಚ್ ಮಾಡ್ಬೋದು ಅಂತ. ಇದರೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿಯಾಗಿದೆ. ನನಗೆ ಸ್ವಲ್ಪ ಹೊಸದಿದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು ಅಂತ ಹೇಳೋದು. ಸೊ ದಯವಿಟ್ಟು ಕ್ಷಮಿಸಿ ನಾನು ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನನಗೆ ಒಗ್ಗುವಂತ ಪಾತ್ರ ಅಲ್ಲ, ಅದನ್ನು ಒಗ್ಸಿದ್ರು ಅಷ್ಟೇ. ನನಗೆ ಕನ್ಫ್ಯೂಷನ್. ಒಂದು ಹಿಪ್ಪಿ ಕ್ಯಾರೆಕ್ಟರ್ಸ್ ಅಂತ ಇದ್ದಿದ್ದು ಸರ್. ಇವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದೇನಾ? ಬಂದು ಅಂತ ಫೋನ್ ನೋಡ್ತಾ ಕೂರದು ಯಾವಾಗಲೂ. ನೀನೇನ್ ಮಾಡ್ತಿದ್ಯಾ? ನೀವು ನಿಮ್ಮ ಟ್ರೈಲರ್ನ ನೋಡಿ ವ್ಯೂಸ್ ಕೊಡಬೇಕು ಸಂಜು. ಆ್ಯಕ್ಚುಲಿ ನಮ್ಮದು ಔಟ್ಫಿಟ್ ಮ್ಯಾಚಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓ ಯಾ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಯಾ ಮಗನಿ ಗಂಡ ಹೇಳು ಬೇಗ. ಮೆತ್ತಗೆ ಬೈದು ಬಿಡ್ತಾನೆ. ಬೈದಿದ್ದು ಇವಾಗ ನೀನು ರೆಕಾರ್ಡ್ ಪ್ರೂಫ್ ಇದೆ ಇಲ್ಲಿ, ಹೇಳು. ನಂದು ಮಗನೇ ಗುಂದು ಮಗನೇ ಅಂತ. ವಿಷಯಕ್ಕೆ ಬರೋ ಆ ವಿಷಯ ಏನು ಅಂತಂದ್ರೆ, ಇದಾಗಿತ್ತು ಇವತ್ತಿನ ವ್ಲಾಗಲ್ಲಿ. ಅವ್ರದ್ದು ಟ್ರೈಲರ್ ಲಾಂಚ್ ಬಗ್ಗೆನೇ ಹೇಳೋಣ ಅಂತ ಒಂದು ಯೂಟ್ಯೂಬ್ ಮಾಡಿದ್ದು. ಇಷ್ಟೇ ಆಗಿರುತ್ತೆ ಈ ವ್ಲಾಗಲ್ಲಿ. ಸೊ ಸೀಸ್ ಕಡ್ಡಿ ಮೂವಿನ ನೋಡೋದನ್ನ ಮರಿಬೇಡಿ, ನೋಡಿ ಸಪೋರ್ಟ್ ಮಾಡಿ, ಸಂಜುನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಸಿ ಯು, ಬಾಯ್.